ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಅಸಮಾನತೆ ಹೊಡೆದೋಡಿಸಲು ಶಿಕ್ಷಣವೇ ಪ್ರಬಲವಾದ ಅಸ್ತ್ರ. ಶಾಸಕ HT ಮಂಜು ಅಭಿಮತ. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಪಡೆಯಲು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಎಂದು ಶಾಸಕ HT ಮಂಜು ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಗತಿ ಉತ್ಸವ 2026 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಳೆದ 34 ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜೊತೆಗೆ SSLC ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುವ ಮೂಲಕ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿಯೇ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿರುವ ಪ್ರಗತಿ ಪ್ರೌಢಶಾಲೆಯು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಸನಕ್ಕೆ ದಾರಿದೀಪವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ವಹಿಸಿ ಶಾಲೆ ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಂಭ್ರಮಿಸಿ ನಿಮ್ಮ ಮಕ್ಕಳನ್ನು ಸಮಾಜಕ್ಕೆ ಆಸ್ತಿಯಾಗಿ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು. ಸಮಾಜ ಸೇವಕರು ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯು ಸಾಮಾಜಿಕ ಅಸಮಾನತೆಗಳನ್ನು ಹೊಡೆದೋಡಿಸಿ ಸಮಾಜವನ್ನು ನಿರ್ಮಾಣ ಮಾಡಲು ಪ್ರಬಲವಾದ ಅಸ್ತ್ರವಾಗಿದೆ. ಮಕ್ಕಳು ಏಕಾಗ್ರತೆ ಹಾಗೂ ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡುವ ಮೂಲಕ ತಮ್ಮ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದು ಕಿವಿಮಾತು ಹೇಳಿದರು. ಮೈಸೂರಿನ KRMS ಸಂಯೋಜಕರಾದ ರಾಜು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಪ್ರಗತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾ K ಕಾಳೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಕೈಗಾರಿಕಾ ಸರಬರಾಜು ಮಾರಾಟ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ HK ಮಂಜುನಾಥ್, ಹಿರಿಯ ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ, ಪುರಸಭೆ ಮುಖ್ಯ ಅಧಿಕಾರಿಯ ಅಶೋಕ್, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಯತೀಶ್, ಪ್ರಗತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ T ಶೈಲಜಾ, ಆಡಳಿತಾಧಿಕಾರಿ ಡಾ MK ಮೋನಿಕಾ, ಮುಖಂಡ BCS ಕುಮಾರ್, ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಪ್ರಗತಿ ಉತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕರಾಟೆ ಪ್ರದರ್ಶನವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಖಂಡಿತ ಇದನ್ನು ವಿಶ್ವಾಸಬೇಡಿ. ಆ ಮಕ್ಕಳ ಸಿಗೋಂತ ಪುಟ್ಟಾಟ, ಮಕ್ಕಳ ಸಿಗೋಂತ ಒಳನಾಟ, ಯಾಕೆಂದ್ರೆ ನೀವೆಲ್ಲ ಏನ್ ಮಾಡ್ತೀರಿ, ಮೊಬೈಲ್ ಹೋಗ್ಬಿಟ್ಟಿದ್ದೀರಿ. ಇವತ್ತು ಯಾರು ಕೇಳ್ತೀರಿ, ಇವತ್ತು ಯಾವುದೇ ಏನೋ ಒಂದು ಅದು ಮಾತ್ರ ಗೊತ್ತಾಯ್ತದೆ. ನೋಡೋಣ ಯಾವ್ದೇನೋ ದೇವರ ಎಷ್ಟೋ ಜನ ಗೊತ್ತಿಲ್ಲ. ಕೇಳಿದ್ರೆ ನಾನು ಹೇಳ್ತಿರೋದು ಇದು ಯಾವ್ದಾದ್ರು ನಾವು ಪ್ರಾಚೀನದಲ್ಲಿದ್ದೀವೋ ದೇಶಕ್ಕೂ ಸಾಧಿಸ್ಕೊಂಡು ಹೋಗೋದಿಲ್ಲ. 7 ದಿವಸ ಯಾವ್ಯಾವ ಡೇ ಮಾಡ್ಕೊತಾ ಇದ್ದೀವಿ. ಮೊಬೈಲಲ್ಲಿ ಎಲ್ಲ ಇವತ್ತೆಲ್ಲ ನಮ್ಮ ಅಕ್ಕರು ನಮ್ಮ ಮೊಬೈಲ್ ಎಲ್ಲ ಬಿಟ್ಟು TV ಬಿಟ್ಟು ಇವತ್ತು ಕೂತವ್ರೆ ಇವೆಲ್ಲ ಆಟ ಆಡ್ತಾರೆ ನೋಡಕ್ಕೆ. ಹೊತ್ತು ನಾವು ಎಷ್ಟೋ ಚೆಲ್ಬೋದು ಅಂತ ಬೈಕೊಂಡು ಬಾಯಿ ಬಂದಾಗ ಇದು 100 ಸಂಖ್ಯೆ ಅದೇ ದಾಖಲಿಲ್ಲ. ಒಂದು ಹೇಳ್ತೀನಿ, ಮಕ್ಕಳು ಇಲ್ಲ ನೀವು ಯಾವ ತರ ತರ್ತೀರಿ, ಯಾವ ಡಿಸೈನ್ ತರ್ತೀರಿ, ಆ ತರ ಡಿಸೈನ್ ರೆಡಿ ಆಗೋದು. ಹಂಗೆ ಆ ಮಕ್ಕಳಿಗೆ ಏನ್ ಕೊಡ್ತೀರಿ, ಹೊರದೇಶಕ್ಕೆ ಮಕ್ಕಳಿಗೆ ಸ್ಕೂಲಲ್ಲಿ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ನೀವೇ ಗಲಾಟೆ ಮಾಡ್ತೀರಿ.
ಹೊಡಿದ್ರೆ ಹೋದ್ರೆ ಆ ಮಕ್ಕಳಲ್ಲಿ ಟೀಚರ್ ಕಾಯ್ತದ ಬೈಕ್ ಮೇಡಮ್ ಮಾಸ್ಕ್ ಹೊಡಿತಾರೆ ಅಂದ್ರೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ಟೀಚರ್ ಹೇಳ್ತೀನಿ ಅಂದ್ರೆ ಹೊಡೆಯಕ್ ಬಿಡಿ. ಸರ್ಕಾರಗಳು ಏನಾದ್ರು ಕಡಿವಾಣ ಆಗ್ತಿರ್ಲಿ, ಅದು ದೇವರಲ್ಲಿ ಮನಸ್ಸು ಇಟ್ಕೋಬೇಡಿ. ಮಕ್ಕಳನ್ನ ತಿನ್ಬೇಕಾದ್ರೆ ಶಿಲೆ ತಿನ್ಬೇಕಾದ್ರೆ ಹುಲಿಯ ಬೀಳಬೇಕು ಶಿಲೆಗೆ, ಕಲ್ಲು ಮೇಲೆ ಹುಲಿಯ ಶಿಲೆ ಆದ್ರೆ ಆ ಮಕ್ಕಳಿಗೆ ಡೇ ಕೊಟ್ಟಾಗ ಭಯದಲ್ಲಿ ಬೇಗ ಹೊಡಿತಾರೆ, ಮಾಡಿಸ್ಕೊಡಿ ಕಲಿತಾರೆ, ದೂರ ಕಲಿತಾರೆ. ಇಷ್ಟಿಷ್ಟು ಅಷ್ಟೇ ಟೀಚರ್ ಸ್ವಲ್ಪ ಬಿಡ್ತಾರೆ ಎಲ್ಲ ಬರುತ್ತೆ. ಯಾಕಪ್ಪ ಬೇಕು ನಾಳೆ ಕೇಸ್ ಹಾಕ್ಬಿಡೋದು ಅದಾಗತ್ತೆ. ಒಂದು ಹೇಳ್ತೀನಿ, ನಾನು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ನಿಂತಿದ್ದೀನಿ, ಕನ್ನಡ ಮೀಡಿಯಂ ಸ್ಕೂಲ್ ನಡೆಸ್ತಾ ಇದ್ದೀನಿ. ನಾವು ಗುರುಗಳ ಬಗ್ಗೆ ಪ್ರೀತಿ ಜಾಸ್ತಿ. ನಾನು ಸಹ ಎಷ್ಟೋ ಜನ ಪಾಠ ಮಾಡಿರೋದು ನಮ್ಮ ಶಾಲೆಗಳು ನಾನು ಕೊಡ್ತೀನಿ. ಎಲ್ಲ ಅವ್ರಿಗೆ ಒಂದು ಮನ್ಸಿಗೆ ನೋವಾಗುತ್ತೆ ಅನ್ನೋ ಮಾತನ್ನ ಹೇಳಿದೆ. ಅದಕ್ಕೆ ನಮ್ಮ ಮಂಜಣ್ಣ ಹೇಳಿದ್ರು, ಆತ್ಮೀಯ ಸ್ನೇಹಿತರು, ಇಲ್ಲ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಜೊತೆಗೆ ಫೋಟೋ ಮತ್ತು ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡೋ ಫೋಟೋ ಅವ್ರ ಮಕ್ಕಳಿಗೂ ಸಹ ಒಂದು ಮೆಮೊರಬಲ್. ನಾನು ಕೊಟ್ಟಂತ ಒಂದು ಫೋಟೋ, ಹಿಂದೆ ಒಂದು ಫೋಟೋನ ನಮ್ಮ ಕುಮಾರಣ್ಣ ಮಗಳು ಡಾಕ್ಟರ್ ಆಗಿದ್ದಾಳೆ, ಇವಾಗ್ಲೂ ಸಹ ಅದು ನೋಡ್ಕೊಂಡು ನೆನ್ಸ್ಕೊತಾ ಇರ್ತಾಳಂತ. ಹಾಗಾಗಿ ಎರಡೂ ಸಹ ಅವಶ್ಯಕತೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ಈ ಒಂದು ಸಂಸ್ಥೆ ಶಿಸ್ತಿಗೆ ಬದ್ಧವಾದಂತ ನಮ್ಮ ನೆಚ್ಚಿನ ಗುರುಗಳು ಕಾಳೇಗೌಡರು ಅವರ ಒಂದು ವೃತ್ತಿ ಸಂದರ್ಭದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನಡ್ಕೊಂಡು ಬಂದಂತವ್ರು, ವಿದ್ಯಾರ್ಥಿಗಳಿಗೂ ಸಹ ಅತ್ಯಂತ ಹೆಚ್ಚಿನ ಶಿಸ್ತನ್ನ ಹೇಳ್ಕೊಟ್ಟಂತವ್ರು. ಆ ಒಂದು ಬದ್ಧತೆಯನ್ನ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋರು ಸಹ ತೋರಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆ ಜೊತೆಗೆ ಸಾಂಸ್ಕೃತಿಕ ಮತ್ತು ಇತರ ಕಾರ್ಯಕ್ರಮಗಳು ಸಹ ಇದಾವೆ ಅನ್ನೋದಕ್ಕೆ ತಮ್ಮ ಮುಂದೆ ಪ್ರದರ್ಶನ ಮಾಡುವಂತ 3-4 ದೃಶ್ಯಗಳಿಂದ ನಾವು ನೀವೆಲ್ಲರೂ ನೋಡ್ಬೋದು. ಶೈಕ್ಷಣಿಕ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಗಳು ಸಹ ಶಿಸ್ತುಬದ್ಧವಾಗಿದೆ. ಆಡಂಬರ ಇಲ್ಲ ಅನ್ನೋ ಮಾತನ್ನ ಮಂಜಣ್ಣ ಹೇಳಿದ್ರು. ಕೆಲವು ಸಂಸ್ಥೆಗಳಲ್ಲಿ ಆಡಂಬರವಾಗಿರುತ್ತೆ, ಶೈಕ್ಷಣಿಕ ವ್ಯವಸ್ಥೆ ಇತರ ಕಾರ್ಯಕ್ರಮಗಳು ಸಹ ಅಷ್ಟೊಂದು ಪ್ರಗತಿಯಲ್ಲಿ ಇರಲ್ಲ. ಹಾಗಾಗಿ ಒಂದು ಶಿಸ್ತುಬದ್ಧ ಸಂಸ್ಥೆಯಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ತಾಲೂಕಿನ ಶಾಸಕನಾಗಿ ಪೋಷಕ ಬಂಧುಗಳಿಗೆ ಒಂದೇ ಒಂದು ಕಿವಿ ಮಾತು, ಇದೇ ಗುರುಗಳು ನಮ್ಗೆ PUC ಪಾಠ ಮಾಡ್ಬೇಕಾದ್ರೆ ಹೇಳ್ತಿದ್ರು, ಎಕನಾಮಿಕ್ಸ್ ಅಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮ ಅನ್ನೋ ಒಂದು ಕಾರ್ಯಕ್ರಮ ಹೇಳ್ತಾ ಇದ್ರು. ಅದ್ ಹೆಂಗಿತ್ತು ಅಂದ್ರೆ, ನಿಮ್ಗೆ ಗುಲ್ಕನ್ ಇಷ್ಟ ಅಪ್ಪ ಅಂತ, ಅವರು ಸಹ ಗುಲ್ಕನ್ ಇಷ್ಟ. ಗುಲ್ಕನ್ ತುಂಬಾ ಇಷ್ಟ ಆದ್ರೆ ಸ್ವಲ್ಪ ತಿಂದಾಗ ಇನ್ನೂ ತಿನ್ಬೇಕು ಅನ್ನುತ್ತೆ, ಇನ್ ಸ್ವಲ್ಪ ತಿಂದಾಗ ತಿನ್ಬೇಕು ಹೋಗುತ್ತೆ. ತಿಂತ ಜಾಸ್ತಿ ಆದಾಗ ಒಂದು ಹಂತಕ್ಕೆ ಹೋದಾಗ ಸಾಕು ಅಂತ ಅಂದ್ರೆ ಒಂದು ನಿಯಮ ಅತಿ ಆದ್ಮೇಲೆ ಪುನಃ ವಾಪಸ್ ಬರುತ್ತೆ ಅಂತ ಮಾತಾಡ್ತಿದ್ರು. ಹಾಗೆ ಪೋಷಕ ಬಂಧುಗಳು ಅಷ್ಟೇ. ಮನೆ ಶಾಸಕನಾಗಿ ಯೋಜನೆಗಳು ಮಾಡೋ ಬೇರೆ ಯೋಜನೆ ಸ್ಕೂಲ್ ಮಾಡೋದು ಯಾರು ನನ್ನ ಮಗ ಮಾಡೋದು ಅದಂತ ಎಲ್ಲ ವಿಡಿಯೋ ನೋಡ್ಕೊಂಡು ಹೇಳ್ತೀವಿ. ಇಂಜಿನಿಯರಿಂಗ್ ಮಾಡಿಕೊಂಡ ಈ ವೇದಿಕೆಯಲ್ಲಿ ಆಶೀರ್ವಾದ ತಾಲೂಕಿನ ಸದಸ್ಯರಾದಂಥ ಮಂಜಣ್ಣವರ ಗುರುಗಳು ಆದಂಥ ಮಂಜಣ್ಣ ಅದು ಕಾಲೇಜಲ್ಲಿ ಸೇವೆ ಮಾಡಿದಂಥ ಮಂಜಣ್ಣವರ ಮತ್ತೊಬ್ಬರು ಮಂಜಣ್ಣವರು, ಕುಮಾರಣ್ಣ, ಕಾಂತು, ಮಂಜಣ್ಣ, ನಮ್ಮ ಗುರುಗಳು ಕಾಲೇಜು, ಮತ್ತೆ ನಮ್ಮ ತೀರ ಆತ್ಮೀಯ ಶಿಕ್ಷಕರು ಜೊತೆಗೆ ಇವತ್ತು ಅವರು ತುಂಬಾ ಚೆನ್ನಾಗಿ ಬೆಳೀತವ್ರೆ. ರಾಜ್ಯ ಮಟ್ಟದಲ್ಲಿ ಇನ್ನೂ ಬಂದು ತಾಲೂಕಿನ ಸಂತೋಷ್ ಅವರೇ, ನಮ್ಮ ಗುರುಗಳು ಬೇರಮ್ಮನವರೇ, ರಾಜ್ ಅವರೇ, ದಯಾನಂದ ಅವರೇ, ನಾವು ಬೇರೆ ಮಾಡ್ತೀನಿ ಹೇಳಂಗಿಲ್ಲ ಅಂತ ಅವರು ನಾನು ಒಂದೇ ಜೊತೆ ಓದ್ಬೋದು. ಹಾಗಾಗಿ ಒಂದು ನೀವು ಹೇಳ್ತಾ ನಾನು ಶಾಲೆಗೆ ಆಶೀರ್ವಾದ ವಿಚಾರ ಹೇಳಿದ್ರೆ, ನಾನು ನನ್ನ ಜೀವನ ಪಾಠ ಅದು ನನ್ನ ಮಗ 5ನೇ ಕ್ಲಾಸ್ ಓದ್ಬೇಕಾದ್ರೆ 6ನೇ ಕ್ಲಾಸ್ ಸಮಾಜಕ್ಕೆ ಆಶೀರ್ವಾದ ಕಾಣ್ತೇನೆ. ನನ್ಗೆ ಇಂಗ್ಲಿಷ್ ಸರಿಯಾಗಿ ಗೊತ್ತಾಗಲಿಲ್ಲ. ನನ್ನ ಮಗನಿಗೆ ಅಂತ ನಳಂದ ಓದಿಸ್ತೇನೆ, ನಾನೆಲ್ಲ ಕಡೆ ಹೇಳಿದ್ದೀನಿ. ನಳಂದ ಓದಿಸ್ತೆ ಆಚಾರ ಹಾಕಿದ್ದೆ, ಆಶೀರ್ವಾದ ಆಗ್ತದೆ. ಯಾಕೆ ಅಕ್ಕಪಕ್ಕ ಇಂಗ್ಲಿಷ್ ಸರಿಯಾಗಿ ಓದು ಟಾಯ್ಲೆಟ್ ಇಂಗ್ಲಿಷ್ ಅಂತ ಪಾಠ ಮಾಡಿದ್ದು. ಆಗ ನಾನು ವಿಧಿಯಿಂದ ತಗೊಂಡೋಗಿ SKS ಹಾಸ್ಟೆಲ್ ಆಗ್ತದೆ. ಅದರಿಂದ ಹಾಸ್ಟೆಲ್ ಹಾಕಿದಾಗ ನನಗೆ ಖುಷಿಯಾಗಿ ಆಗ್ತದೆ. ಬಟ್ ಅದಾದ್ಮೇಲೆ ಇವತ್ತು ನನ್ನ ಮನೆ ಕೇಳೋ ಪ್ರಶ್ನೆ ನನಗೆ ಉತ್ತರ ಇಲ್ಲ. ನನ್ನನ್ನ ತಗೊಂಡೋಗಿ ನಾನು ಇಷ್ಟು ವರ್ಷ ಹಾಸ್ಟೆಲ್ ಮುಂದೋಗಿ ವ್ಯವಸ್ಥೆ ನನಗೆ ಎಷ್ಟೋ ಜನ ಫ್ರೆಂಡ್ಸ್ ದೂರ ಆದ್ರೂ ನನಗೆ 3 ಫ್ರೆಂಡ್ಸ್ ಏನು ಬ್ಯಾಗ್ 2 ಬ್ಯಾಗ್ ಹಾಕಿ ಲಗೇಜ್ ಹಾಕಿ
ಮಕ್ಕಳಿಗೆ ಬೆನ್ನಿಗೆ ಗೂನ್ ಬೀಳೋ ತನಕ ಮಕ್ಕಳನ್ನ ನೇತ್ಕೊಂಡು ಕಳ್ಸೋದು ಅಷ್ಟೇ ಅಲ್ಲ, ಕೊಡುವಂತ ಶಿಕ್ಷಣದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಜೊತೆಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಓದು ಅಂತ ಅಂದ್ಬಿಟ್ಟು ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ, ಆಟ ಪಾಠಗಳು ಎಲ್ಲರೂ ಸಹ ಮಾಡಿಸ್ಬಿಟ್ಟಿರ್ತಾರೆ. ಹಾಗಾಗಿ ಪೋಷಕರಂತವರು ಮಕ್ಕಳ ಒಂದು ಆಸಕ್ತಿ ಅನುಗುಣವಾಗಿ ತಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿಸ್ಬೇಕು. ಯಾಕೆಂತಂದ್ರೆ ಮಕ್ಕಳಲ್ಲಿ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಲಾಯರ್ ಆಗೋದು ಅಷ್ಟೇ ಅಲ್ಲ ಶಿಕ್ಷಣ ವ್ಯವಸ್ಥೆ. ಇವತ್ತು ರಾಜ್ಯದಲ್ಲಿ ಸಮಗ್ರ ಶಿಕ್ಷಣ ವ್ಯವಸ್ಥೆ ಹೊಂದಿದೆ. ಹಾಡುಗಾರಿಕೆನೂ ಸಹ ಒಂದು ಶಿಕ್ಷಣ, ಡ್ಯಾನ್ಸ್ ಮಾಡೋದು ಸಹ ಒಂದು ಶಿಕ್ಷಣ, ಕರಾಟೆನೂ ಸಹ ಒಂದು ಶಿಕ್ಷಣ. ಒಂದು ಮಕ್ಕಳ ಆಸಕ್ತಿಗೆ ಪೋಷಕರು ಅನುಗುಣವಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಕೊಂಡು ಬಂದಂತಲ್ಲಿ ಆ ಮಕ್ಕಳ ಒಂದು ಯಾವುದೇ ಒಂದು ಆಸಕ್ತಿ ವಿಚಾರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಆ ಮಕ್ಕಳ ಒಂದು ಪೂರಕ ದೃಷ್ಟಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಉದ್ಘಾಟನೆ ಮಾಡಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಸ್ವಲ್ಪ ಧನ್ಯವಾದಗಳು. ಈ ಒಂದು ಮ್ಯಾಥ್ಸ್ ಅಬಾಕಸ್ ಕ್ಲಾಸು ನಾನು ಹೇಳಿದೆ, ಅದಕ್ಕೆ ನಮ್ಮ ಮ್ಯಾಥ್ಸ್ ಟೀಚರ್ಗೆ ಮೊದಲು ನಮ್ಮೊಳಗೆ ಮನಿ ಸ್ಲೇಟ್ ಕೊಡ್ತಿದ್ರು, ಯಾರು ಸಹ ಅಬಾಕಸ್ ಕ್ಲಾಸ್ ಮಾಡ್ತಿರ್ಲಿಲ್ಲ. ತಾವು ಹೇಳಿದ ಹಾಗೆ ತುಂಬಾ ಅಬಾಕಸ್ ಕ್ಲಾಸ್ ಇಂದ ಮಕ್ಕಳ ಒಂದು ಐಕ್ಯೂ ಮತ್ತು ಸಾಮರ್ಥ್ಯ ಒಂದು ಏಕದೃಷ್ಟಿಯ ಒಂದು ಮನಸ್ಥಿತಿ ಬರುತ್ತೆ. ಇದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಇತ್ತೀಚೆಗೆ ಬರ್ತಾ ಇದೆ. ಇದು ಇನ್ನೂ ಅಭಿವೃದ್ಧಿ ಆಗ್ಬೇಕು. ಜೊತೆಗೆ ವಿಶೇಷ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಯ ಮಕ್ಕಳು ಅಬಾಕಸ್ ನಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿ, ಸಾಧನೆಯನ್ನು ತೋರಿಸಿ ಉತ್ತಮ ಪ್ರಶಂಸೆಯನ್ನ ಪಡೆದಿರೋದು ತುಂಬಾ ಸಂತೋಷವಾದ ವಿಚಾರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಕರೆಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ನನ್ನ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾಠ ಮಾಡ್ತಾರೆ ಹೇಳಿದ್ರೆ ನೋಡಿದ್ರೆ ಅಬಾಕಸ್ ಬಗ್ಗೆ ನಾನು 3 ವರ್ಷದಲ್ಲಿ ನೋಡಿದ್ರೆ ಕ್ಯಾಲ್ಕುಲೇಟರ್ಗಿಂತ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬರ್ತಾರೆ. ವಿಕಾಸ ಕಲಿಸಿದಂತ ಟೆಕ್ನಿಕಲ್ ಮಾಸ್ಟರ್ಗಳು ನಮ್ಗೆ ಅಬಾಕಸ್ ಹಂಗೆ ಏನು ಗೊತ್ತಾಗತ್ತೆ. ಅದೇನೋ ಒಂದು ಹೇಳುತ್ತೆ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಖಂಡಿತವಾಗಿ ಚಕ್ಕಂತ ಆನ್ಸರ್ ಹೇಳ್ತಾರೆ, ಅದು ಮತ್ತೆ. ಹಾಗಾಗಿ ಇನ್ನು ಹೆಚ್ಚಿನ ಏನೇನು ಹೇಳಿದ್ರು ರಾಜು ಅವ್ರು ಹೇಳಿದ್ರು NSS LCC ಕೊಡ್ತೀವಿ ಅಂತ ಖಂಡಿತ ಕೊಡಿ. ಹಂಗೆ LCC ಒಂದು ಶಿಸ್ತು ಕಲ್ಸಂತ ಜಾಗ ನಮ್ಗೆ LCC ಒಂದು ಯಾವ್ದೊಂದು ಚಾಮುಂಡೇಶ್ವರಿ ಥಿಯೇಟರ್ ದೇವರಿದ್ದಾಗ ನಮ್ಮಿದ್ದಾರೆ ಕರ್ಕೊಂಡೋಗಿದ್ದು ಸೆಂಟ್ ಜೋಸೆಫ್ ಸ್ಕೂಲ್ಗೆ ಹಾಕಿದ್ರು. 3 ದಿವಸ ಬೆಳಿಗ್ಗೆ ಇತ್ತು, ಪ್ರತಿ ದಿವಸ ಬೆಳಿಗ್ಗೆ ಸಂಜೆ 10 ರೌಂಡ್ 1 ರೌಂಡ್ 9 ರೌಂಡ್ ಓಡೋತರ ಓಡಿಸಿ ಜೂನ್ದಲ್ಲಿ ಯಾವ ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದು ಮಾಡಿದ್ರು. LCC ಅನ್ನೋದು ಸಿಸ್ಟಮ್ಸ್ ಅಂತ ನನ್ನ ಕೊಡಿ ಅಂತ ಹೇಳ್ತಾ ನನ್ನನ್ನು ಕರೆದು ನಿಮ್ಮನ್ನೆಲ್ಲ ನೋಡಕ್ಕೆ ಮತ್ತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಶಾಲಾ ಸಿಬ್ಬಂದಿಗೆ ಮತ್ತೆ ನಿಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತೆ ವ್ಯಕ್ತಿಗಳು ಎಲ್ಲರೂ ಒಂದು ಮಾತನಾಡಿ ಪ್ರಗತಿ ಉತ್ಸವ ಎಂಬ ಹೆಸರಿನಲ್ಲಿ ಪ್ರಗತಿ ಶಾಲೆಯ 25-26ನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ನನ್ನ ನೆಚ್ಚಿನ ಗುರುಗಳು, ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಅಂತ ಕಾಳೇಗೌಡ ಸರ್ ಅವರೇ, ಹಾಗೇನೆ ಈ ಒಂದು ವೆಹಿಕಲ್ ಆಸೀನರಾಗಿರುವಂತ KSIDL ಸೇಲ್ಸ್ ಅಂಡ್ ಬ್ಯಾಂಗ್ಳೂರ್ ಅಧ್ಯಕ್ಷರು ಅಂತ ಸಂತೋಷ್ ಅವರೇ, ತಮ್ಮನ್ನು ಗುರುತು ಮಾತಾಡಿದಂತ ಮನ್ಮೂಲ ನಿರ್ದೇಶಕರಂತ ರವಿ ಅವರೇ, ಹಾಗೇನೆ ಇನ್ನೋರ್ವ ನಮ್ಮ ಮಾರ್ಗದರ್ಶಕರು ಆತ್ಮೀಯರಂತ ಮಂಜಣ್ಣ ಅವರೇ, ಜಯರಾಮಣ್ಣ ಅವರೇ, ಹಾಗೇನೆ ರಾಜು ಸರ್ ಅವರು ಸಹ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ದಯಾನಂದ್ ಅವರು ಸರ್ ಇದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷ ಅಂತ ಶೈಲಜಾ ಮೇಡಮ್ ಅವರಿದ್ದಾರೆ. ನನ್ನ ಆತ್ಮೀಯ ಮಿತ್ರ ಮಂಜು ಅವರು ಸಹ ವೇದಿಕೆಯಲ್ಲಿದ್ದಾರೆ. ಪಾಠ ಮಾಡ್ತಾರೆ ಹೇಳಿದ್ರೆ ನೋಡಿದ್ರೆ ಅಬಾಕಸ್ ಬಗ್ಗೆ ನಾನು 3 ವರ್ಷದಲ್ಲಿ ನೋಡಿದ್ರೆ ಕ್ಯಾಲ್ಕುಲೇಟರ್ಗಿಂತ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬರ್ತಾರೆ. ವಿಕಾಸ ಕಲಿಸಿದಂತ ಟೆಕ್ನಿಕಲ್ ಮಾಸ್ಟರ್ಗಳು ನಮ್ಗೆ ಅಬಾಕಸ್ ಹಂಗೆ ಏನು ಗೊತ್ತಾಗತ್ತೆ. ಅದೇನೋ ಒಂದು ಹೇಳುತ್ತೆ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಖಂಡಿತವಾಗಿ ಚಕ್ಕಂತ ಆನ್ಸರ್ ಹೇಳ್ತಾರೆ, ಅದು ಮತ್ತೆ. ಹಾಗಾಗಿ ಇನ್ನು ಹೆಚ್ಚಿನ ಏನೇನು ಹೇಳಿದ್ರು ರಾಜು ಅವ್ರು ಹೇಳಿದ್ರು NSS LCC ಕೊಡ್ತೀವಿ ಅಂತ ಖಂಡಿತ ಕೊಡಿ. ಹಂಗೆ LCC ಒಂದು ಶಿಸ್ತು ಕಲ್ಸಂತ ಜಾಗ ನಮ್ಗೆ LCC ಒಂದು ಯಾವ್ದೊಂದು ಚಾಮುಂಡೇಶ್ವರಿ ಥಿಯೇಟರ್ ದೇವರಿದ್ದಾಗ ನಮ್ಮಿದ್ದಾರೆ ಕರ್ಕೊಂಡೋಗಿದ್ದು ಸೆಂಟ್ ಜೋಸೆಫ್ ಸ್ಕೂಲ್ಗೆ ಹಾಕಿದ್ರು. 3 ದಿವಸ ಬೆಳಿಗ್ಗೆ ಇತ್ತು, ಪ್ರತಿ ದಿವಸ ಬೆಳಿಗ್ಗೆ ಸಂಜೆ 10 ರೌಂಡ್ 1 ರೌಂಡ್ 9 ರೌಂಡ್ ಓಡೋತರ ಓಡಿಸಿ ಜೂನ್ದಲ್ಲಿ ಯಾವ ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದು ಮಾಡಿದ್ರು. LCC ಅನ್ನೋದು ಸಿಸ್ಟಮ್ಸ್ ಅಂತ ನನ್ನ ಕೊಡಿ ಅಂತ ಹೇಳ್ತಾ ನನ್ನನ್ನು ಕರೆದು ನಿಮ್ಮನ್ನೆಲ್ಲ ನೋಡಕ್ಕೆ ಮತ್ತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ಶಾಲಾ ಸಿಬ್ಬಂದಿಗೆ ಮತ್ತೆ ನಿಮ್ಮ ಎಲ್ಲ ಶಿಕ್ಷಕರಿಗೆ ಮತ್ತೆ ವ್ಯಕ್ತಿಗಳು ಎಲ್ಲರೂ ಒಂದು ಮಾತನಾಡಿ